ಕಾಂಗ್ರೆಸ್ ಪವರ್ ಫೈಟ್ಗೆ ಸಿಎಂ ಪುತ್ರ ಯತೀಂದ್ರ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ. ಮತ್ತೊಮ್ಮೆ ನಮ್ಮಪ್ಪನೇ 5 ವರ್ಷ ರಾಜ್ಯದ ಮುಖ್ಯಮಂತ್ರಿ ಅಂತ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಮೈಸೂರಿನಲ್ಲಿ ಮಾತನಾಡಿದ ಯತೀಂದ್ರ ಸಿದ್ದರಾಮಯ್ಯ, ಇದು ಈಗಾಗಲೇ ಬಗೆಹರಿದಿರುವಂತಹ ವಿಷಯ. 5 ವರ್ಷ ನಮ್ಮ ತಂದೆಯವರೇ ಸಿಎಂ ಅಂತ ಹೇಳುವ ಮೂಲಕ ಡಿಕೆಶಿ ಬಣಕ್ಕೆ ಕೌಂಟರ್ ನೀಡಿದ್ದಾರೆ. ಯಾರು ಕೂಡ ಸಿದ್ದರಾಮಯ್ಯ ತೆಗಿತೀವಿ ಅಂತ ಯಾರು ಕೂಡ ಹೇಳಿಲ್ಲ. ಹೈಕಮಾಂಡ್ ಅವರು ಕೂಡ ಏನ್ ತೆಗಿಬೇಕು ಅಂತ ಬೇಡಿಕೆ ಕೊಡ್ತಾ ಇದ್ರು, ಅದಕ್ಕೇನು ಮನ್ನಣೆ ಕೊಟ್ಟಿಲ್ಲ. ಸೊ ಹಾಗಾಗಿ ನನ್ನ ಪ್ರಕಾರ 5 ವರ್ಷ ಹೇಳಿದ್ದಾರೆ. ಈ ಗೊಂದಲಗಳಿಗೆ ಆದಷ್ಟು ಬೇಗ ತೆರೆ ಎಳಿಬೇಕು ಅಂತ ಹೇಳಿ. ನನ್ನ ಪ್ರಕಾರ ಏನು ಗೊಂದಲ ಇಲ್ಲ. ಏನ್ ಗೊಂದಲ ಇದೆ ಅಂತ ಸರ್ನೇ ಕೇಳಿದ್ರು. ನನ್ನ ಪ್ರಕಾರ ಹೈಕಮಾಂಡ್ ಅವರು ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ಅವರು ಬಾಯ್ಬಿಟ್ಟು ಹೇಳದೇ ಇರ್ಬೋದು, ಬಟ್ ಅವ್ರಿಗೆ ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ನಾವು ಇವಾಗ ಸದ್ಯಕ್ಕೆ ಯಾವುದೇ ಲೀಡರ್ಶಿಪ್ ಚೇಂಜ್ ಮಾಡಲ್ಲ ಅಂತ ಹೇಳಿ. ಸೊ ಹಾಗಾಗಿ 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ನಾನು ನಂಬ್ತೇನೆ. ನಮ್ಮಪ್ಪನೇ 5 ವರ್ಷ ಸಿಎಂ ಎಂದು ಹೇಳಿಕೆ ನೀಡಿದಂತಹ ಯತೀಂದ್ರ ಸಿದ್ದರಾಮಯ್ಯಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದಂತಹ ಡಿಕೆಶಿ, ಯತೀಂದ್ರರನ್ನ ನಮ್ಮ ಹೈಕಮಾಂಡ್ ಅಂತ ಸ್ವೀಕರಿಸೋಣ, ಅವರು ಏನ್ ಹೇಳ್ತಾರೋ ಅದನ್ನ ಗೌರವದಿಂದ ಕೇಳೋಣ ಅಂತ ಯತೀಂದ್ರ ಸಿದ್ದರಾಮಯ್ಯಗೆ ಡಿಕೆಶಿ ಪಂಚ್ ಕೊಟ್ಟಿದ್ದಾರೆ. ಇನ್ನು ಇದರಿಂದ ಕಾಂಗ್ರೆಸ್ನಲ್ಲಿ ಮತ್ತೆ ಕುರ್ಚಿ ಕಾಳಗ ಸ್ಫೋಟವಾಗುವ ಸೂಚನೆ ಸಿಕ್ಕಿದೆ. ಅವ್ರು ಹೇಳಿದ್ಮೇಲೆ ಅವ್ರ ಹೈಕಮಾಂಡ್ ಹೇಳಿದ್ಮೇಲೆ ಅವರು ಯತೀಂದ್ರನೇ ಈಗ ಹೈಕಮಾಂಡ್ ಅಂತ ನಾವು ಸ್ವೀಕಾರ ಮಾಡೋಣ. ಈಗ ಬಸವರಾಜ್ ಸಿದ್ಧಗಂಗಾ ಶಾಸಕರು ಅಲ್ಲಿಗೆ ಅವ್ರು ಹೇಳ್ತಾ ಇರುವಂತದ್ದು ಏನು ಒಪ್ಪಂದ ಆಗಿತ್ತು ಅದನ್ನ ಹೇಳ್ಬಿಡ್ಲಿ ಅಂತ ಅಂದ್ರೆ ನೀವು ಸಿಎಂ ಇಲ್ಲ ಡಿಸಿಎಂ ಇಬ್ಬರಲ್ಲಿ ಒಬ್ರು ಹೇಳ್ಬಿಡ್ಲಿ ಅಂತ. ಬಸವರಾಜ್ಗೂ ರಿಯಾಕ್ಟ್ ಮಾಡೋದು ಇಷ್ಟ ಇಲ್ಲ, ನನಗೆ ಯತೀಂದ್ರ ರಿಯಾಕ್ಟ್ ಮಾಡೋದು ಇಷ್ಟ ಇಲ್ಲ. ಏನ್ ರಿಯಾಕ್ಟ್ ಮಾಡೋದು ನಮ್ಮ ಡೆಲ್ಲಿ. ಕಾಂಗ್ರೆಸ್ ಕುರ್ಚಿ ಕಾಳಗದ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಟೀಕೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದಂತಹ ಆರ್ ಅಶೋಕ್, ಡಿಕೆಶಿ ಹೇಳಿದ್ದಾರೆ ಹೈಕಮಾಂಡ್ ಯತೀಂದ್ರ ಅಂತ, ಅಲ್ಲಿಗೆ ಕಾಂಗ್ರೆಸ್ ಹೈಕಮಾಂಡ್ ಸತ್ ಹೋಗಿದೆ ಅಂತ ಅರ್ಥ. ಅಸೆಂಬ್ಲಿ ಆಯ್ತು, ಇನ್ನು ಮತ್ತೆ ಕುರ್ಚಿ ಕಾಳಗ ಶುರುವಾಗಲಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಡಿಕೆ ಶಿವಕುಮಾರ್ ಸ್ಪಷ್ಟವಾಗಿ ಹೇಳಿದ್ದಾರೆ, ನಮ್ಗೆ ಯಾರು ಇನ್ಮೇಲೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಅವರು ನಮಗೆ ಲೀಡರ್ ಅಲ್ಲ, ಯತೀಂದ್ರನೇ ನಮ್ಮ ಹೈಕಮಾಂಡ್ ಅಂತ ಹೇಳ್ಬಿಟ್ಟಿದ್ದಾರೆ. ಮುಗಿದೋಯ್ತು ಅಲ್ಲಿಗೆ. ಮತ್ತೆ ಯತೀಂದ್ರ ಅವರು 5 ವರ್ಷ ಅವರ ತಂದೆನೇ ಸಿಎಂ ಅಂತ ಹೇಳಿ ಮತ್ತೊಂದು ಬಾರಿ ವಿವಾದಕ್ಕೆ ಕಾರಣ ಆಗಿದ್ದಾರೆ. ಎಲ್ಲಾ ಶಾಸಕರು, ಎಲ್ಲಾ ಮಂತ್ರಿಗಳು ಏನ್ ಹೇಳ್ತಾ ಇದ್ದಾರೆ, ಹೈಕಮಾಂಡ್ ತೀರ್ಮಾನ ಅಂತ. ಆದ್ರೆ ಯತೀಂದ್ರ ಅವರೇ ತೀರ್ಮಾನ ಕೊಟ್ಬಿಟ್ಟವ್ರೆ, ನಮ್ಮ ಅಪ್ಪನೇ 5 ವರ್ಷ ಮುಖ್ಯಮಂತ್ರಿ ಅಂತ. ಮುಗೀತಲ್ಲ, ಅವರೇ ಹೈಕಮಾಂಡ್. ಡೆಲ್ಲಿಯವರ ಹೈಕಮಾಂಡ್ ಸತ್ತೋಗಿದೆ. ನಮ್ಮಪ್ಪನೇ 5 ವರ್ಷ ಸಿಎಂ ಎಂಬ ಯತೀಂದ್ರ ಹೇಳಿಕೆಗೆ ಎಂಎಲ್ಸಿ ಛಲವಾದಿ ನಾರಾಯಣಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ಕಪ್ಪು ಕಾಣಿಕೆಗಾಗಿ ಹೈಕಮಾಂಡ್ ಇದೆಲ್ಲ ಮಾಡಿಸ್ತಾ ಇದೆ. ಕಾಂಗ್ರೆಸ್ನಲ್ಲಿ ನಾ ಕೊಡೆ ನೀ ಬಡೆ ಹಗ್ಗ ಜಗ್ಗಾಟ ನಡೀತಾ ಇದೆ. ಒಪ್ಪಂದದ ಬಗ್ಗೆ ಹೈಕಮಾಂಡ್ ಸ್ಪಷ್ಟನೆ ಕೊಡ್ತಿಲ್ಲ ಅಂತ ದೊಡ್ಡಬಳ್ಳಾಪುರದಲ್ಲಿ ಛಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ನಾನು ಕೊಡೆ ನೀನು ಬಿಡೆ ಹಗ್ಗ ಜಗ್ಗಾಟ ನಡೆದಿದೆ. ಇದಕ್ಕೆಲ್ಲ ಕಾರಣ ಹೈಕಮಾಂಡ್ ತೀರ್ಮಾನ 2.5 ವರ್ಷ ಮಾಡಿದ್ರ ಇಲ್ವಾ ಸ್ಪಷ್ಟನೆ ಮಾಡಬೇಕಲ್ಲ. ಹೈಕಮಾಂಡ್ ಮಾಡಿಲ್ಲ. ಈ ಕಡೆ ಇವನ್ ಚೂ ಬಿಡ್ತಾರೆ, ಈ ಕಡೆ ಅವ್ರನ್ನು ಚೂ ಬಿಡ್ತಾರೆ. ಎರಡೂ ಕಡೆಯಿಂದ ಬಂಡವಾಳ ಮಾಡ್ಕಂತವ್ರೆ. ಅರ್ಥವಾಯ್ತಾ ನಿಮಗೆ? ಚುನಾವಣೆಗಳು ನಡೆಸಬೇಕಲ್ಲ, ಅವನ್ ಜಾಸ್ತಿ ಕೊಟ್ರೆ ಅವನಾಗ್ಬಿಡ್ತಾನಂತೇಳಿ ಇವರೊಂದಷ್ಟು ಒಟ್ಟಿಗೆ ಕಪ್ಪು ಕಾಣಿಕೆಗಾಗಿ ಇವರಿಬ್ಬರನ್ನು ಎತ್ಕಟ್ಟಿ ಇವ್ರ ಜಗಳದಲ್ಲಿ ಇಡೀ ರಾಜ್ಯ ಹಾಳಾಗ್ತಾ ಇದೆ. ಬದಲಾವಣೆ ಆಗ್ತದಾ ಇಲ್ಲ ಅದು ನಮ್ಮ ಕೆಲಸ ಅಲ್ಲ. ನಮಗೆ ಯಾರು ಬಂದ್ರು ಪರಿಸ್ಥಿತಿ ಹೇಗಿದೆ ಅಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ನವ್ರದು ಓದಿಯಾ ಪಿಚಾಚಿ ಅಂದ್ರೆ, ಇನ್ನೊಬ್ಬನ ಬಂದ್ರೆ ಅದು ಬಂದ್ಯಾ ಗವಾಕ್ಷಿಯಲ್ಲಿ ಅಂತ, ಅಷ್ಟೇ ಪರಿಸ್ಥಿತಿ ಇವ್ರೇ. ಇನ್ನು ಸಿಎಂ ಬದಲಾವಣೆ ಬಗ್ಗೆ ಎಲ್ಲವೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡಲಿದೆ ಅಂತ ಚಿಕ್ಕಮಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ನೀಡಿದ್ದಾರೆ. ನಮಗೆ ಒಂದು ಸ್ಥಿರವಾದ ಆಡಳಿತ ಕೊಡುವಂತಹ ಸರ್ಕಾರ ಬೇಕು. ಸ್ಥಿರವಾದ ಆಡಳಿತ ಸಿದ್ದರಾಮಯ್ಯ ನಡೆಸಿಕೊಂಡು ಬರ್ತಾ ಇದ್ದಾರೆ ಅಂತ ಸಿಎಂ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಪರಮೇಶ್ವರ್ ಆಗಬೇಕು ಅಂದ ತಕ್ಷಣ ಬದಲಾವಣೆ ಆಗಲ್ಲ, ಕೆಲ ಕಡೆ ಡಿಕೆಶಿ ಸಿಎಂ ಆಗಬೇಕು ಅಂತ ಹೇಳ್ತಾರೆ. ಇದೆಲ್ಲ ಕಾರ್ಯಕರ್ತರ ಅಭಿಪ್ರಾಯ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಅದು ಅವರ ಅಪೇಕ್ಷೆ, ಅದಕ್ಕೆ ನಾನು ಬೇಡ ಅನ್ಲ.
ಯತೀಂದ್ರ ಅವರು 5 ವರ್ಷ ತಂದೆಯ ಸಿಎಂ ಆಗಿ ಮುಂದುವರಿಸ್ತಾರೆ. ನಾಯಕರುಗಳು ಖಂಡಿತವಾಗಿ ನೋಡಿ, ಇದೆಲ್ಲ ನಾವ್ಯಾರು ತೀರ್ಮಾನ ಮಾಡೋದು. ಅದಕ್ಕೆ ಅವರು ಯತೀಂದ್ರ ಅವರು ಹೇಳಿರೋದು ನಾವು ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಬಹಳ ಸಂತೋಷ. ಬದಲಾವಣೆ ಬಯಸಿದ್ರು. ನಮಗೆ ನೋಡಿ, ಒಂದು ಸ್ಥಿರವಾದ ಆಡಳಿತವನ್ನು ಕೊಡುವಂತ ಸರ್ಕಾರ ಹೋಗ್ಬೇಕು. ಅದನ್ನ ಸಿದ್ದರಾಮಯ್ಯನವರು ನಡೆಸಿಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಹೈಕಮಾಂಡ್ನವರು ಏನ್ ತೀರ್ಮಾನ ಮಾಡ್ತಾರೆ ಅದನ್ನ ನಾವೆಲ್ಲರೂ ಕೂಡ ಒಪ್ಕೊಳ್ತೇವೆ. ಇಲ್ಲಿ ಅಲ್ಲಿ ನನಗೆ ಇಷ್ಟಪಡ್ತಕ್ಕಂಥ ಜನ, ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರುಗಳು. ಕಾಂಗ್ರೆಸ್ನಲ್ಲಿ ಇಷ್ಟು ದಿನ ತಣ್ಣಗಾಗಿದ್ದಂತಹ ಸಿಎಂ ಕುರ್ಚಿ ಜಟಾಪಟಿ ಮತ್ತೆ ಜೋರಾಗಿದೆ. ಈ ಬಗ್ಗೆ ಕೋಲಾರದಲ್ಲಿ ಸಚಿವ ಭೈರತಿ ಸುರೇಶ್ ಪ್ರತಿಕ್ರಿಯೆ ನೀಡಿದ್ದು, ಹೈಕಮಾಂಡ್ ಹೇಳಿದಂತೆ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈಗ ಸಿಎಂ ವಿಚಾರವನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಸಚಿವ ಭೈರತಿ ಸುರೇಶ್ ಹೇಳಿದ್ದಾರೆ. ಹೈಕಮಾಂಡ್ ತೀರ್ಮಾನ ಮಾಡ್ತಿದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅದನ್ನೇ ಹೇಳಿದ್ದಾರೆ, ಡಿಕೆ ಶಿವಕುಮಾರ್ ಅವರು ಅದನ್ನೇ ಹೇಳಿದ್ದಾರೆ. ಹೈಕಮಾಂಡ್ ಏನ್ ಹೇಳ್ತದೆ ಅದರ ಪ್ರಕಾರನೇ ನಮ್ಮ ಪಕ್ಷ ಇರುವಂತದ್ದು ರಾಜ್ಯದಲ್ಲಿ. ಅದರಿಂದ ಮುಖ್ಯಮಂತ್ರಿಗಳು ವಿಚಾರ ಆಗಲಿ ಯಾವುದೇ ಆಗಲಿ ಅದನ್ನ ಸರ್ ಕೆಲವರು ಕಸರತ್ ಮಾಡ್ತಾ ಇದ್ದಾರೆ, ಅದಕ್ಕೆ ಹೈಕಮಾಂಡ್ ಸಫಾ ಹೇಳಿದ್ರು. ಕೆಲವರು ಕಸರತ್ ಮಾಡ್ತಾ ಇದ್ದಾರೆ ಸಿಎಂ ಪೋಸ್ಟ್ಗಾಗಿ ಬದಲಾವಣೆಗೆ. ಕೇಳಿದೆ ನಾನು ಕಾಂಗ್ರೆಸ್ ಪಕ್ಷದ 140 ಜನರು ನಾವೆಲ್ಲ ಸಿದ್ದರಾಮಯ್ಯ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನದ ಕಾವು ಜೋರಾಗಿದೆ. ಸಿಎಂ ಬದಲಾವಣೆ ಬಗ್ಗೆ ಸ್ಪಷ್ಟನೆ ನೀಡಿ ಎಂದಿದ್ದ ಶಾಸಕ ಶಿವಗಂಗಾ ಹೇಳಿಕೆಗೆ ಪ್ರಿಯಾಂಕ್ ಖರ್ಗೆ ಕೌಂಟರ್ ಕೊಟ್ಟಿದ್ದಾರೆ. ಅಗತ್ಯವಿದ್ದಾಗ ಹೈಕಮಾಂಡ್ ನಿರ್ಧಾರವನ್ನ ಕೈಗೊಳ್ಳುತ್ತೆ. ಈ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಸ್ಪಷ್ಟಪಡಿಸಿದ್ದಾರೆ. ಈಗ ಪಟ್ಟದ ಫೈಟ್ ಬಗ್ಗೆ ಮಾತಾಡಿ ಯಾವುದೇ ಪ್ರಯೋಜನವಿಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ್ದಾರೆ. ಹಾವೇರಿಯ ರಾಣಿಬೆನ್ನೂರಿನಲ್ಲಿ ಮಹಾರಾಬರಿ ನಡೆದು ಹೋಗಿದೆ. ಸಿನಿಮಾ ಸ್ಟೈಲ್ನಲ್ಲಿ ಬಂದ ಆಗುಂತಕರು ಎಲೆಕ್ಟ್ರಾನಿಕ್ ಉಪಕರಣ ತುಂಬಿದಂತಹ ಕಂಟೈನರ್ ಅನ್ನ ಲೂಟಿ ಮಾಡಿದ್ದಾರೆ. ಚಲಿಸುತ್ತಿದ್ದ ಕಂಟೈನರ್ನಲ್ಲೇ ಕಳ್ಳತನ ಮಾಡಿದಂತಹ ಕಿಲಾಡಿಗಳು ಕದ್ದು ಪರಾರಿಯಾಗಿದ್ದಾರೆ. 25 ಲಕ್ಷದ ವಸ್ತುಗಳ ಕಳುವಾಗಿದ್ದು, ರಾಣಿಬೆನ್ನೂರು ಪೊಲೀಸರಿಂದ ಕಳ್ಳರಿಗಾಗಿ ತಲಾಶ್ ನಡೀತಾ ಇದೆ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲೇ ಬ್ಯಾಲೆಟ್ ಪೇಪರ್ ಬಳಕೆಗೆ ರಾಜ್ಯ ಸರ್ಕಾರ ನಿರ್ಧರಿಸುವ ಬಗ್ಗೆ ಮಂಡ್ಯದಲ್ಲಿ ಜೆಡಿಎಸ್ ರಾಜ್ಯ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ. ಟೆಕ್ನಾಲಜಿ ಬಹಳ ಮುಂದುವರೆದಿದೆ, ಇನ್ನು ಈ ಸಂದರ್ಭದಲ್ಲೇ ಬ್ಯಾಲೆಟ್ ಮೂಲಕ ಚುನಾವಣೆ ಮಾಡುವ ಅಗತ್ಯ ಇರಲಿಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಸರ್ಕಾರದ ನಿರ್ಧಾರಕ್ಕೆ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ನೋಡಿ, ಈಗಾಗಲೇ ಟೆಕ್ನಾಲಜಿ ಬಹಳ ಮುಂದುವರೆದಿದೆ. ಇಂಥ ಒಂದು ಟೆಕ್ನಾಲಜಿ ಮುಂದುವರೆದಂತ ಒಂದು ಕಾಲದಲ್ಲಿ ಈಗ ಮತ್ತೆ ಆ ಟೆಕ್ನಾಲಜಿನ ಬದಿಗಿಟ್ಟು ಬ್ಯಾಲೆಟ್ ಪೇಪರ್ಗೆ ಹೋಗ್ತಕ್ಕಂತ ಅಗತ್ಯತೆ ನನಗಂತೂ ಕಾಣ್ತಾ ಇಲ್ಲ. ಈಗ ಎಲ್ಲೆಲ್ಲಿ ಚುನಾವಣೆಗಳು ನಡೆದಾಗ ಕಾಂಗ್ರೆಸ್ನವರು ಗೆದ್ದಂತ ಆ ರಾಜ್ಯಗಳಲ್ಲಿ ಇವಿಎಂ ಮಿಷಿನ್ ಚೆನ್ನಾಗಿ ವರ್ಕ್ ಆಗ್ತದೆ. ಎಲ್ಲೆಲ್ಲಿ ಸೋಲ್ತಾರೆ ಅಲ್ಲೆಲ್ಲ ಇವಿಎಂ ಮಿಷಿನ್ ಮೇಲೆ ಮಂಡ್ಯ ಜಿಲ್ಲೆಯಲ್ಲಿ ದೋಸ್ತಿ ನಾಯಕರ ನಡುವೆ ಭಿನ್ನಮತ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಸ್ಥಳೀಯ ಸಂಸ್ಥೆಗಳಲ್ಲಿ ಬಿಜೆಪಿ ಸ್ವತಂತ್ರ ಸ್ಪರ್ಧೆ ಬಗ್ಗೆ ಮಾತನಾಡಿದಂತಹ ಪ್ರೀತಂ ಗೌಡ ಹಾಗೂ ಮಾಜಿ ಸಚಿವ ನಾರಾಯಣಗೌಡ ವಿರುದ್ಧ ಜೆಡಿಎಸ್ ನಾಯಕರು ಗರಂ ಆಗಿದ್ದಾರೆ. ಇಬ್ಬರ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ದೂರನ್ನ ನೀಡುತ್ತೇವೆ ಅಂತ ಮಂಡ್ಯ ಜೆಡಿಎಸ್ ಜಿಲ್ಲಾಧ್ಯಕ್ಷ ಡಿ ರಮೇಶ್ ಹೇಳಿಕೆಯನ್ನು ನೀಡಿದ್ದಾರೆ. ನಾವೆಲ್ಲರೂ ಕೂಡ ಎನ್ಡಿಎ ಸದಸ್ಯರು, ಸಣ್ಣ ಪುಟ್ಟ ನೋವುಗಳು ಏನಾದರೂ ಇದ್ರೆ ಅದನ್ನ ಪಕ್ಷದ ಚೌಕಟ್ಟಿನಲ್ಲಿ ಸರಿಪಡಿಸಿಕೊಳ್ಳಬೇಕು, ಅದನ್ನ ಬಿಟ್ಟು ಬಹಿರಂಗ ಹೇಳಿಕೆಯನ್ನು ನೀಡುವುದು ಸರಿಯಲ್ಲ ಅಂತ ಡಿ ರಮೇಶ್ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ರಾಜ್ಯದ ಅರಣ್ಯ ಸಚಿವರ ತವರಲ್ಲೇ ಅರಣ್ಯ ಇಲಾಖೆ ಸಿಬ್ಬಂದಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ನಡೆದು ಹೋಗಿದೆ. ಬಾಲ್ಕಿ ಅರಣ್ಯ ಇಲಾಖೆಯ ಸಿಬ್ಬಂದಿ ಕಚೇರಿಯ ವಸತಿ ಗೃಹದಲ್ಲಿಯೇ ಅಂಕುಶ ಸುಧಾಮ್ ಕಾಲೇಕರ್ ಎಂಬುವರು ಸೂಸೈಡ್ ಮಾಡಿಕೊಂಡಿದ್ದಾರೆ. ಆತ್ಮಹತ್ಯೆಗೆ ಕಾರಣ ಏನೆಂಬುದು ಪೊಲೀಸರು ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಇನ್ನು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲಿ ಮರಗಳ ಮಾರಣ ಹೋಮವಾಗಿದೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧ ಇಂದು ಗ್ರಾಮಸ್ಥರು, ರೈತರ, ವಿವಿಧ ಕನ್ನಡ ಪರ ಹೋರಾಟಗಾರರು ಅರಣ್ಯ ಇಲಾಖೆ ಕಚೇರಿಗೆ ಮುತ್ತಿಗೆಯನ್ನು ಹಾಕಿದ್ದಾರೆ. ನಿರ್ಲಕ್ಷ್ಯ ತೋರಿದ ಅರಣ್ಯ ಇಲಾಖೆ ಡಿಎಫ್ಒ ವರ್ಗಾವಣೆ ಮಾಡಬೇಕು ಹಾಗೂ ಬೆಳಗಾವಿ ಜಿಲ್ಲಾಧಿಕಾರಿ ವರ್ಗಾವಣೆ ಕೂಡ ಮಾಡಬೇಕೆಂದು ಒತ್ತಾಯ ಮಾಡಿದ್ದಾರೆ. ಜೊತೆಗೆ ಮರಳಿ ಆ ಪ್ರದೇಶದಲ್ಲಿ ಸಸಿಗಳನ್ನು ನೆಟ್ಟು ಕಾಡು ಬೆಳೆಸಬೇಕೆಂದು ಆಗ್ರಹಿಸಿದ್ದಾರೆ.
ಹುಬ್ಬಳ್ಳಿಯಲ್ಲಿ ಹಿಂದೂ ಧರ್ಮಕ್ಕೆ ಅಪಮಾನವಾಗುವಂತಹ ರೀತಿ ಸ್ಟೇಟಸ್ ಇಟ್ಟ ಯುವಕನ ವಿರುದ್ಧ ಆಕ್ರೋಶ ವ್ಯಕ್ತವಾಗಿತ್ತು. ಬಳಿಕ ಹಳೆ ಹುಬ್ಬಳ್ಳಿ ಠಾಣೆ ಪೊಲೀಸರು ನೂರಾನಿ ಫ್ಲಾಟ್ ನಿವಾಸಿ ದಾದಾಫೀರ್ ಹೆಬ್ಬಳ್ಳಿ ಎಂಬಾತನನ್ನು ಅರೆಸ್ಟ್ ಮಾಡಿದ್ರು. ಈ ಹಿನ್ನೆಲೆ ಶ್ರೀರಾಮ ಸೇನೆ ಸಂಘಟನೆ ಕಾರ್ಯಕರ್ತರು ಹಳೆ ಹುಬ್ಬಳ್ಳಿ ಠಾಣೆ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ಇನ್ನು ಆರೋಪಿ ದಾದಾಫೀರ್ ವಿರುದ್ಧ ಧಿಕ್ಕಾರ ಕೂಗಿ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದು ಕಠಿಣ ಕ್ರಮವನ್ನು ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಮೆಟ್ರೋ ದರ ಏರಿಕೆ ವಿರುದ್ಧ ಜನಾಕ್ರೋಶ ಸ್ಫೋಟಗೊಂಡಿದೆ. ಬಾಯ್ಕಾಟ್ ಮೆಟ್ರೋ ಅಭಿಯಾನ ತಾರಕಕ್ಕೇರಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸರ್ಕಾರದ ದರ ಏರಿಕೆ ವಿರುದ್ಧ ಸಮರವನ್ನ ಸಾರ್ತಾ ಇದ್ದಾರೆ. ಮೆಟ್ರೋದಲ್ಲಿ ಸಂಚಾರ ಬೇಡ ಅಂತ ಅಭಿಯಾನವನ್ನ ಮಾಡಿದ್ದಾರೆ. ಯಾದಗಿರಿಯಲ್ಲಿ ರೈತರು ಬೆಳೆದಿರುವಂತಹ ಬೆಳೆಗೆ ಬೆಂಬಲ ಬೆಲೆ ನೀಡುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆದಿದೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ನೇತೃತ್ವದಲ್ಲಿ ನಗರದ ಎಪಿಎಂಸಿ ಎದುರಿನ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡಲಾಗಿದೆ. ದಿಢೀರಂತ ಬೆಲೆ ಕುಸಿದ ಶೇಂಗಾ ಬೆಳೆಗೆ 1200 ದರ ನಿಗದಿ ಮಾಡುವಂತೆ ರೈತರು ಒತ್ತಾಯ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಖರೀದಿ ಕೇಂದ್ರಗಳನ್ನು ವರ್ಷವಿಡೀ ಆರಂಭ ಮಾಡುವಂತೆ ಆಗ್ರಹಿಸಿದ್ದಾರೆ. ಇನ್ನು ಪ್ರತಿಭಟನೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ರೈತರು ಭಾಗಿಯಾಗಿದ್ದರು. ಸರ್ಕಾರಕ್ಕೆ ಶ್ರಮಿಸಿ ಬೆಂಬಲ ಬೆಲೆ ಯೋಜನೆಯಲ್ಲಿ ಉತ್ಪನ್ನವನ್ನು ಖರೀದಿಸಲಿಕ್ಕೆ ಕ್ರಮ ಕೈಗೊಳ್ಳಲಿಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸುವಂತೆ ಸರ್ಕಾರಕ್ಕೆ ಶ್ರಮಿಸಿ ಬೆಂಬಲ ಬೆಲೆ ಯೋಜನೆಯಲ್ಲಿ ಜಲಮಂಡಳಿಯವರಲ್ಲೇ ಜಿಬಿಎ ಎಡವಟ್ಟಿನಿಂದ ವಿದ್ಯಾರ್ಥಿಗೆ ಕಂಟಕವಾಗಿದೆ. ಶಾಲೆಗೆ ಹೊರಟಿರುವಂತಹ ವಿದ್ಯಾರ್ಥಿ ಆಯತಪ್ಪಿ ಚರಂಡಿಗೆ ಬಿದ್ದ ಘಟನೆ ಸರ್ವಜ್ಞನಗರದ ಗೋವಿಂದಪುರದಲ್ಲಿ ನಡೆದು ಹೋಗಿದೆ. ಸ್ಕೂಲ್ ಎದುರು ಚರಂಡಿ ಕಾಮಗಾರಿ ನಡೀತಾ ಇತ್ತು. ಸ್ಕೂಲ್ಗೆ ಹೋಗಲು ಸೈಡ್ನಲ್ಲಿ ನಡ್ಕೊಂಡು ಹೋಗ್ತಿದ್ದಂತಹ ಬಾಲಕ ಎಡವಿ ಬಿದ್ದಿದ್ದಾನೆ. ಅದೃಷ್ಟವಶಾತ್ ವಿದ್ಯಾರ್ಥಿ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಇನ್ನು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳದೆ ಜಿಬಿಎ ಕಾಮಗಾರಿ ನಡೆಸ್ತಾ ಇರೋದೇ ಅನಾಹುತಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿನ ಅಂಜನಾಪುರ ಈ ನಿವಾಸಿಗಳಿಗೆ ಚಿರತೆ ಆತಂಕ ಮಗ್ಗಲು ಮುಳ್ಳಿನಂತೆ ಬಿಟ್ಟು ಬಿಡದೆ ಕಾಡ್ತಾನೆ ಇದೆ. ಇದರಿಂದ ಸ್ಥಳೀಯ ಜನ ಭಯ ಬಿದ್ದಿದ್ದು ಮನೆಯಿಂದ ಹೊರಬರೋಕೆ ಭಯ ಪಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಚಿಂತೆಯಿಂದ ಆಟೋ ಸಿಗ್ತಾ ಇಲ್ಲ, ಈ ಚಿರತೆಯಿಂದ ಆಟೋ ಸಿಗ್ತಾ ಇಲ್ಲ, ಫುಡ್ ಡೆಲಿವರಿ ಕೂಡ ಆಗ್ತಾ ಇಲ್ಲ. ರಾತ್ರಿ ಹೊತ್ತು ಫುಡ್ ಡೆಲಿವರಿ ಮಾಡಲು ಹಿಂದೇಟು ಹಾಕ್ತಾ ಇದ್ದಾರೆ. ಕಳೆದ 4 ವರ್ಷಗಳಿಂದ ಅಂಜನಾಪುರದ ಜನ ಇದೇ ಸಮಸ್ಯೆಯಿಂದ ಪರದಾಡ್ತಾ ಇದ್ದಾರೆ. ಆದರೆ ಅಧಿಕಾರಿಗಳು ಈ ಬಗ್ಗೆ ಕಿಂಚಿತ್ತೂ ತಲೆಯನ್ನ ಕೆಡಿಸಿಕೊಂಡಿಲ್ಲ ಅಂತ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಾವೆಲ್ಲರೂ ವರ್ಕ್ ಫ್ರಮ್ ಹೋಮ್ ಇಲ್ಲ, ನಾವೆಲ್ಲ ಮಿಡಲ್ ಕ್ಲಾಸ್ ಪೀಪಲ್ ಅವರು ವರ್ಕ್ ಮಾಡ್ಲೇಬೇಕು. ಸೊ ನಾವು ಆಫೀಸ್ ಮುಗಿಯೋದೇ ನಮ್ಗೆ 5 ಗಂಟೆ ಮೇಲೆ. ಸೊ 6 ಗಂಟೆಗೆ ಬರ್ಬೇಕು ಅಂದ್ರೆ ಎಲ್ಲರ ಹತ್ರ ಕಾರ್ ಇರುತ್ತೆ ಅಂತ ಹೇಳಕ್ ಆಗಲ್ಲ. ಸೊ ಹೇಗಾಗಿದೆ ಅಂದ್ರೆ ಈಗ ನಾವು ಮೆಟ್ರೋವರೆಗೂ ಬರ್ತೀವಿ, ಮೆಟ್ರೋ ಇಂದ ಮನೆಗೆ ಬರಕ್ ಆಗ್ತಾ ಇಲ್ಲ. ತುಂಬಾ ಭಯ ಆಗ್ತಿದೆ. ಅದು ಎಲ್ಲಿ ಯಾವ ಬ್ಲಾಕ್ ಅಲ್ಲಿ ಯಾವಾಗ ಕಾಣುತ್ತೆ ಹೇಳಕ್ ಆಗ್ತಿಲ್ಲ. ನಾಯಿಗಳು ಮಾಯ ಆಗ್ತಿದೆ, ಹಸುಗಳು ಮಾಯ ಆಗ್ತಿದೆ, ಅಂಡ್ ಮನುಷ್ಯರಂತೂ ಓಡಾಡಕ್ಕೆ ಭಯ ಬೀಳ್ತಾ ಇದೀವಿ. ಸೊ ನಮ್ ರಿಕ್ವೆಸ್ಟ್ ಒಂದೇ ಏನಂದ್ರೆ ಒಪ್ಕೋತೀವಿ ಇದು ಕಾಡನ್ನ, ಬಟ್ ಬಿಡಿಎ ಅಂತ ಮಾಡಿದ್ಮೇಲೆ ಅವ್ರೊಂದ್ ಸ್ವಲ್ಪ ನಮಗೂ ಹೆಲ್ಪ್ ಮಾಡ್ಬೇಕಾಗುತ್ತೆ. ಸೊ ಅದನ್ನ ಹಿಡಿದ್ಬಿಟ್ಟು ಅದ್ರ ಜಾಗಕ್ಕೆ ಅದನ್ನ ಸೇವ್ ಆಗಿ ತಲುಪಿಸ್ಬಿಡ್ಲಿ ಅಂತ ಅಷ್ಟೇ ನಾವು ಕೇಳ್ತಾ ಇರೋದು. ಬಟ್ ತುಂಬಾ ಭಯ ಆಗ್ತಿದೆ ನಮ್ಗೆ ಓಡಾಡಕ್ಕೆ. ಕೆಲ್ಸಕ್ಕೆ ಹೋಗ್ಲೇಬೇಕು, ಹೋಗಕ್ಕೆ ದಾರಿ ಇಲ್ಲ, ಬಟ್ ಮನೆಗೆ ಹೇಗೆ ರೀಚ್ ಆಗ್ತೀವಿ ಅನ್ನೋದೇ ಭಯ. ಚಂದಾಪುರ ರಸ್ತೆ ಕುಸಿತದಿಂದ ಜನ ಹೈರಾಣಾಗಿದ್ದು ಈಗ ಅತ್ತಿ ಬೆಲೆಯಲ್ಲಿ ಸುರಂಗ ಕಾಮಗಾರಿಯಿಂದ ಕ್ಷಣ ಕ್ಷಣಕ್ಕೂ ಆತಂಕ ಹೆಚ್ಚಾಗಿದೆ. ಸುರಂಗ ಕಾಮಗಾರಿಯಿಂದ 3 ಕಡೆ ರಸ್ತೆ ಕುಸಿಯುವ ಭೀತಿ ಶುರುವಾಗಿದೆ. ಯಾವಾಗ ಏನಾಗುತ್ತೆ ಎಂಬ ಆತಂಕದಲ್ಲಿ ವಾಹನ ಸವಾರರು ಸಂಚಾರ ಮಾಡ್ತಾ ಇದ್ದಾರೆ. ತುಮಕೂರಿನ ನಂದಿಹಳ್ಳಿ ಟು ವಸಂತ ನರಸಾಪುರ ರಿಂಗ್ ರಸ್ತೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ರಸ್ತೆಗಾಗಿ ಅಧಿಕಾರಿಗಳು ಫಲವತ್ತಾದ ಕೃಷಿ ಭೂಮಿಯನ್ನ ಗುರುತಿಸಿರುವುದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ತೆಂಗು, ಅಡಿಕೆ ಸೇರಿದಂತೆ ಕೃಷಿ ಬೆಳೆಗಳನ್ನ ಮರೆಮಾಚಿ ಡಿಪಿಆರ್ನಲ್ಲಿ 70% ಭೂಮಿ ಬರಡು ಅಂತ ನಮೂದಿಸಿದ್ದಾರೆ. ಹೀಗಾಗಿ 46 ಹಳ್ಳಿಯ 760 ರೈತರ ರಿಂಗ್ ರಸ್ತೆ ಕಾಮಗಾರಿಗೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಾಣ ಬಿಟ್ಟರೂ ಕೂಡ ಜಮೀನು ಮಾತ್ರ ಬಿಡಲ್ಲ ಅಂತ ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಂದಿಹಳ್ಳಿಯಿಂದ ಮಲ್ಲಸಂದ್ರ ಮಾರ್ಗವಾಗಿ ವಸಂತ ನರಸಾಪುರಕ್ಕೆ ಏನು ರಸ್ತೆಯನ್ನ ಮಾಡಲಿಕ್ಕೆ ಹೊರಟಿದೆ ಅದು ಅವೈಜ್ಞಾನಿಕ. ಏನು ಬಹುತೇಕ 70% ಇರತಕ್ಕಂಥ ನೀರಾವರಿಗೆ ಒಳಪಟ್ಟಿರ್ತಕ್ಕಂಥ ಬಹಳ ಫಲವತ್ತಾದಂಥ ಭೂಮಿಯನ್ನ ಇವತ್ತು ಸರ್ಕಾರ ಸ್ವಾಧೀನ ಮಾಡಲಿಕ್ಕೆ ಹೊರಟಿದ್ದಾರೆ. ಹಾಗಾಗಿ ಸುಮಾರು ಸಾವಿರಾರು ಕುಟುಂಬಗಳು ಇದರಿಂದ ಬೀದಿ ಪಾಲಾಗ್ತವೆ. 70%ಕ್ಕಿಂತಲೂ ಹೆಚ್ಚು ಭೂಮಿ, ತೋಟ
ನೀರಾವರಿಗೊಳಪಟ್ಟಿರ್ತಕ್ಕಂಥ ಮತ್ತು ಇಟ್ಟಿಗೆ ಫ್ಯಾಕ್ಟರಿಗಳಿರ್ತಕ್ಕಂಥ ನಿವೇಶನಗಳಿರ್ತಕ್ಕಂಥ ಮನೆಗಳಿರ್ತಕ್ಕಂಥ ಪ್ರದೇಶವನ್ನು ಇವತ್ತು ಸ್ವಾಧೀನ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಮೈಸೂರಿನಲ್ಲಿ ಜೆಸಿಬಿಗಳು ಗರ್ಜನೆ ಮಾಡಿವೆ. ಸರ್ಕಾರಿ ಜಾಗ ಒತ್ತುವರಿ ಮಾಡಿದವರಿಗೆ ಅಧಿಕಾರಿಗಳು ಶಾಕ್ ಅನ್ನು ಕೊಟ್ಟಿದ್ದಾರೆ. ನಂಜನಗೂಡು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವಂತಹ 38 ಗುಂಟೆ ಸರ್ಕಾರಿ ಜಾಗವನ್ನ ಒತ್ತುವರಿ ತೆರವು ಮಾಡಲಾಗಿದೆ. ಹಾಸ್ಟೆಲ್ ನಿರ್ಮಾಣಕ್ಕೆ ಮಂಜೂರಾಗಿದ್ದಂತಹ ಜಾಗದಲ್ಲಿ ಪೇ ಅಂಡ್ ಪಾರ್ಕಿಂಗ್ ವ್ಯವಹಾರ ಮಾಡಲಾಗ್ತಾ ಇತ್ತು. ಇದಕ್ಕೆ ಬ್ರೇಕ್ ಹಾಕೋಕೆ ಮೈಸೂರು ತಾಲೂಕು ತಹಶೀಲ್ದಾರ್ 2 ಜೆಸಿಬಿಗಳ ಮೂಲಕ ತೆರವು ಕಾರ್ಯಾಚರಣೆ ನಡೆಸಿದ್ದಾರೆ. ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಸುಮಾರು ಒಂದು 20-25 ವರ್ಷದಿಂದ ಇಲ್ಲಿ ಅದನ್ನು ಅಕ್ರಮವಾಗಿ ಇದನ್ನ ಬಳಸ್ಕೊಳ್ತಾ ಇದ್ದಾರೆ. ಸದರಿ ಜಾಗವ ಮೈಸೂರು ತಾಲೂಕು ಕಸ್ಬಾ ಹೋಬಳಿ ಮೈಸೂರು ಗ್ರಾಮದ ಸರ್ವೆ ನಂಬರ್ 87ರಲ್ಲಿ 38 ಗುಂಟೆ ಜಮೀನನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಹಾಸ್ಟೆಲ್ ನಿರ್ಮಾಣ ಮಾಡಲಿಕ್ಕೆ ಕಾಯ್ದಿರಿಸಲಾಗಿತ್ತು. ಇದನ್ನ ಈ ಬಾರಿ ಒಮ್ಮೆ ಹಸ್ತಾಂತರ ಕೂಡ ಮಾಡಲಾಗಿತ್ತು. ಕಾರಣಾಂತರಗಳಿಂದ ಇದು ಆಗಿರಲಿಲ್ಲ. ಹಾಗಾಗಿ ಇವತ್ತು ಒತ್ತುವರಿಯನ್ನು ತೆರವು ಮಾಡಿ ಮತ್ತೊಮ್ಮೆ ಬಿಸಿಎಂ ಡಿಪಾರ್ಟ್ಮೆಂಟ್ಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ. ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಮಳವಳ್ಳಿಯಿಂದ ಮೈಸೂರಿಗೆ ಹೋಗುತ್ತಿದ್ದಂತಹ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಡ್ರೈವರ್ ಪ್ರಯಾಣಿಕರ ಜೀವದ ಜೊತೆ ಚೆಲ್ಲಾಟವಾಡಿದ್ದಾನೆ. ಡ್ರೈವಿಂಗ್ ಮಾಡಿಕೊಂಡು ಒಂದು ಕೈಯಲ್ಲಿ ಮೊಬೈಲ್ ಅನ್ನು ಹಿಡಿದು ರೀಲ್ಸ್ ವೀಕ್ಷಣೆ ಮಾಡಿದ್ದಾನೆ. ಬಸ್ ಚಾಲಕನ ಈ ಒಂದು ನಿರ್ಲಕ್ಷ್ಯಕ್ಕೆ ಜನರು ಆಕ್ರೋಶ ಹೊರಹಾಕಿದ್ದಾರೆ. ಬಳ್ಳಾರಿಯ ಬೆನ್ನಲ್ಲೇ ಬೀದರ್ನಲ್ಲೂ ಕೂಡ ಬ್ಯಾನರ್ ಪಾಲಿಟಿಕ್ಸ್ ಶುರುವಾಗಿದೆ. ಬೀದರ್ನಲ್ಲಿ ರಾತ್ರೋರಾತ್ರಿ ಬಿಜೆಪಿ ಬ್ಯಾನರ್ ಪೀಸ್ ಆಗಿದ್ದು ಈಗ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ತಿಕ್ಕಾಟಕ್ಕೆ ಕಾರಣವಾಗಿದೆ. ಭಗವಂತ ಖೂಬಾ ಹಾಗೂ ಬೀದರ್ ಬಿಜೆಪಿ ಜಿಲ್ಲಾಧ್ಯಕ್ಷರ ಫೋಟೋ ಇದ್ದಂತಹ ಬ್ಯಾನರ್ ಅನ್ನ ಹರಿದು ಹಾಕಲಾಗಿದೆ. ಬಿಜೆಪಿ ಬ್ಯಾನರ್ ಹರಿದಿದ್ದಕ್ಕೆ ಭಗವಂತ ಖೂಬಾ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸಚಿವ ಈಶ್ವರ್ ಖಂಡ್ರೆ ವಿರುದ್ಧ ಹರಿಹಾಯ್ದಿದ್ದಾರೆ. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಗಾಜರ್ಕೋಟ್ ಗ್ರಾಮದಲ್ಲಿ ಮೂಲ ಸೌಕರ್ಯವಿಲ್ಲದೆ ಚರಂಡಿ ನೀರು ನಿಂತು ಇಡೀ ಗ್ರಾಮವೇ ಗಬ್ಬೆದ್ದು ನಾರ್ತಾ ಇದೆ. ಇದರಿಂದ ಗಾಜರ್ಕೋಟ್ ಗ್ರಾಮದಲ್ಲಿ ಸಾಂಕ್ರಾಮಿಕ ರೋಗದ ಭಯ ಹೆಚ್ಚಾಗಿದೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಇದಕ್ಕೆ ಕಾರಣ ಅಂತ ಜನರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಮಾರಿಕಾಂಬಾ ಜಾತ್ರಾ ಮಹೋತ್ಸವ ಜೋರಾಗಿದ್ದು ಗಣಪತಿ ಕೆರೆಯಲ್ಲಿ ದೋಣಿ ವಿಹಾರಕ್ಕೆ ಅದ್ದೂರಿ ಚಾಲನೆ ನೀಡಲಾಗಿದೆ. ಶಾಸಕ ಬೇಳೂರು ಗೋಪಾಲಕೃಷ್ಣ ದೋಣಿ ವಿಹಾರಕ್ಕೆ ಚಾಲನೆ ನೀಡಿ ಬೋಟ್ ರೈಡಿಂಗ್ ಮಾಡಿದ್ದು, ಇನ್ನು ಇದೇ ವೇಳೆ ಅಧಿಕಾರಿಗಳು, ರಾಜಕೀಯ ಮುಖಂಡರು ಬೇಳೂರು ಗೋಪಾಲಕೃಷ್ಣಗೆ ಸಾಥ್ ನೀಡಿದರು. ಅಂಕೋಲಾದ ಹಾರವಾಡದಲ್ಲಿ ನದಿ ದಂಡೆ ಪ್ರದೇಶದಲ್ಲಿ ಕಪ್ಪೆ ಚಿಪ್ಪುಗಳ ಸುಗ್ಗಿ ಆಚರಿಸಲಾಗ್ತಾ ಇದೆ. ಕಪ್ಪೆ ಚಿಪ್ಪು ಸಂಗ್ರಹಿಸಲು ಜನ ಮುಗಿಬಿದ್ದಿದ್ದರು. ಬೇಲೆಕೇರಿ ಬಂದರು ಸಮೀಪ ಇರುವಂತಹ ಗಾವಿತವಾಡ ನದಿ ಪ್ರದೇಶದಲ್ಲಿ ಅಪಾರ ಮತ್ಸ್ಯ ಸಂಪತ್ತು ಇದೆ. ವರ್ಷವಿಡೀ ವಿವಿಧ ಬಗೆಯ ಮೀನುಗಳು ಆಗಮಿಸುತ್ತೆ. ಸ್ಥಳೀಯರು ನೀಲಿಕಲ್ಲು, ಕಪ್ಪೆ ಚಿಪ್ಪು ಮೀನುಗಳನ್ನು ಹಿಡಿಯಲು ಮುಗಿಬಿದ್ದಿದ್ದರು.